ನಮಸ್ಕಾರ, ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಆರೋಗ್ಯ ಸಚಿವರು ಹೇಳೋದೊಂದು ಮಾಡೋದೊಂದು, ಮಾರ್ಗಸೂಚಿ ಪಾಲಿಸಿ ಅಂತ ಎಲ್ರಿಗೂ ಕೂಡ ಹೇಳ್ತಾರೆ. ಆದ್ರೆ ಆ ಮಾರ್ಗಸೂಚಿನ ಪಾಲನೆ ಮಾಡಬೇಕಾದವರೇ ಬ್ರೇಕ್ ಮಾಡ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವರಿಂದಲೇ ಕೊರೋನಾ ಮಾರ್ಗಸೂಚಿಯ ಉಲ್ಲಂಘನೆ ಆಗಿದೆ. ನಿನ್ನೆಯಷ್ಟೇ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಜೊತೆಗೆ ಹಲವು ದಿನಗಳಿಂದಲೂ ಕೂಡ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಬೇಕು, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು, ಸ್ಯಾನಿಟೈಸರ್ ಮಾಡಬೇಕು ಅಂತ ಹೇಳಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ರೂಲ್ಸ್ ಗಳನ್ನ ಹೇಳಲಾಗ್ತಾ ಇದೆ. ಆದ್ರೆ ಆರೋಗ್ಯ ಸಚಿವರೇ ಈ ಒಂದು ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಿದ್ದಾರೆ. ಬೆಳಗ್ಗೆ ಮಾರ್ಗಸೂಚಿಯನ್ನ ಎಲ್ಲರೂ ಪಾಲಿಸಲೇಬೇಕು ಅಂತ ಹೇಳಿದ್ರು ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಅವರು. ಆದ್ರೆ ಮಧ್ಯಾಹ್ನ ಏನಾಯ್ತು? ಚಿಕ್ಕಬಳ್ಳಾಪುರದಲ್ಲಿ ನಿಯಮಾವಳಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಸ್ವತಃ ಆರೋಗ್ಯ ಸಚಿವರೇ. ನಂದಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ವೇಳೆ ನಿಯಮ ಉಲ್ಲಂಘನೆ ಆಗಿದೆ. ನೂರಾರು ಜನರ ಮಧ್ಯೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸುಧಾಕರ್. ಕಾರ್ಯಕ್ರಮದಲ್ಲಿ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ ಸಂಪೂರ್ಣವಾಗಿ ಎಷ್ಟು ಜನ ಅಲ್ಲಿ ಮಾಸ್ಕ್ ಹಾಕೊಂಡಿದ್ರು ಅನ್ನೋದನ್ನ ನೀವೇ ಗಮನಿಸಿ. ಹೆಚ್ಚಿನ ಜನ ಮಾಸ್ಕ್ ಅನ್ನೇ ಹಾಕೊಂಡಿರ್ಲಿಲ್ಲ. ತಮ್ಮದೇ ಸೂಚನೆಯನ್ನ ತಾವೇ ಪಾಲಿಸಿಲ್ಲ ಅಲ್ಲಿ ಸುಧಾಕರ್. ಸಾಮಾಜಿಕ ಅಂತರ ಯಾವ ರೀತಿಯಾಗಿ ಇತ್ತು ಅಲ್ಲಿ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಸೊ ನಾವು ಸೂಚನೆ ಕೊಡೋದಿಕ್ ಮಾತ್ರ ಅದನ್ನ ಪಾಲಿಸೋದಿಕ್ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲೇ ಇವತ್ತಿನ ಈ ಒಂದು ಘಟನೆ ನಡೆದಿದೆ. ಹಾಗಾಗಿ ಸೂಚನೆಯನ್ನ ಕೊಡುವ ಸಂದರ್ಭದಲ್ಲಿ, ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಅಂತ ಹೇಳುವ ಸಂದರ್ಭದಲ್ಲಿ ಇರುವಂತಹ ಆ ಒಂದು ವಿಚಾರ ಅಲ್ಲಿ ಪಾಲನೆ ಮಾಡುವ ಸಂದರ್ಭದಲ್ಲಿ ಇರೋದಿಲ್ವಾ ಅಂತ ಹೇಳಿ ಜನರು ಕೂಡ ಕೇಳುವ ರೀತಿ ಆಗ್ತಾ ಇದೆ. ಸೊ ತನ್ನ ಸೂಚನೆಯನ್ನ ತಾವೇ ಪಾಲಿಸಿಲ್ಲ ಡಾಕ್ಟರ್ ಸುಧಾಕರ್ ಅವರು. ಜಿಲ್ಲಾಧಿಕಾರಿ ಆರ್ ಲತಾ, ಎಸ್ಪಿ ಮಿಥುನ್ ಕುಮಾರ್ ಇದ್ದಂತಹ ಕಾರ್ಯಕ್ರಮ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಅಲ್ಲಿ ಕೊರೋನಾ ಮಾರ್ಗಸೂಚಿ ಪಾಲನೆ ಆಗಿದೆ ಅಂತ ಒಂದ್ಸಲ ನೀವೇ ನೋಡ್ಬಿಡಿ. ಬನ್ನಿ, ಈ ಕಡೆ ಬಂದ್ಬಿಡಿ. ಬನ್ನಿ, ಆಯ್ತು ಬನ್ನಿ. ನಿಂತ್ಕೊಳ್ಳಿ, ದಯವಿಟ್ಟು ದೂರ ನಿಂತ್ಕೊಳ್ಳಿ. ದೂರ ಬನ್ನಿ, ಈ ಕಡೆ ಬನ್ನಿ. ಬಂದ್ಬಿಡ್ರಿ ಈ ಕಡೆ. ಮಾರ್ಗಸೂಚಿಯನ್ನ ಪಾಲನೆ ಮಾಡಲೇಬೇಕು, ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಖುದ್ದು ಆರೋಗ್ಯ ಸಚಿವರು ಕೂಡ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಪಾಲನೆ ಆಗಿದೆ? ನಿನ್ನೆ ಏನ್ ಹೇಳಿದ್ರು ಮಾರ್ಗಸೂಚಿಯ ಬಗ್ಗೆ, ಇವತ್ತು ಏನ್ ಹೇಳಿದ್ರು, ಇವೆಲ್ಲವನ್ನ ನೀವೇ ನೋಡಿ. ಅವ್ರು ಯಾವ ರೀತಿಯಾಗಿ ಅದನ್ನ ಪಾಲನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವೇ ಗಮನಿಸಿ. ಅತಿ ಹೆಚ್ಚು ಜನರು ಒಂದ್ ಕಡೆ ಸೇರುವಂಥದ್ದು, ಮಾಸ್ಕ್ಗಳನ್ನ ಧರಿಸದೇ ಇರುವಂಥದ್ದು, ಇದು ಇನ್ನೂ ಕೂಡ ಯಾರು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನಮಗೆ ಹತಾಶೆ ಮೂಡಿಸುವಂಥ ಕೆಲಸ ಆಗ್ತಾಯಿದೆ. ನೀವೆಲ್ಲ ಕೂಡ ಜವಾಬ್ದಾರಿಯಿಂದ ನೀವೆಲ್ಲ ಕೂಡ ನಡ್ಕೋಬೇಕಾಗ್ತದೆ. ಅತಿ ಹೆಚ್ಚು ಜನರು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾತೆ ಬದಲಾವಣೆ ಮಾಡಿ ಸಿಎಂ ಬಿಎಸ್ವೈಗೆ ನಿರ್ಮಾಪಕ ಕೆ ಮಂಜು ಆಗ್ರಹ ಮಾಡಿದ್ದಾರೆ. ಸುಧಾಕರ್ಗೆ ಆರೋಗ್ಯ ಖಾತೆ ನಿರ್ವಹಿಸಲು ಆಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಧಾಕರ್ ಬದಲಿಗೆ ಬೇರೆಯವರಿಗೆ ಆರೋಗ್ಯ ಖಾತೆಯನ್ನ ಕೊಡಿ. ವಾರ್ತಾ ಮತ್ತು ಪ್ರಸಾರ ಇಲಾಖೆಯನ್ನು ಅವರು ಸಂಪರ್ಕಿಸಿಲ್ಲ. ಸಿನಿಮಾ ರಂಗದ ಜೊತೆಯೂ ಅವರು ಮಾತನಾಡಿಲ್ಲ. ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಈಗ ಚಿತ್ರೋದ್ಯಮದವರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕೆ ಮಂಜು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಆರೋಗ್ಯ ಸಚಿವ ಸುಧಾಕರ್ ಅವರ ಖಾತೆಯನ್ನ ಬದಲಾವಣೆ ಮಾಡಬೇಕು, ಯಾಕಂದ್ರೆ ಅವರಿಗೆ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಈಗ ಈ ರೀತಿಯಾದಂತಹ ಒಂದು ಮಾತುಗಳು ಬರ್ತಾ ಇದೆ ಚಿತ್ರೋದ್ಯಮದವರ ಕಡೆಯಿಂದ. ಏಕಾಏಕಿ ನಿರ್ಧಾರ ಮಾಡಿದ್ರೆ ಏನ್ ಮಾಡ್ಬೇಕು? ಯಾರ್ಯಾರು ಇದಾರೋ ಅದಕ್ಕೆ ಸಂಬಂಧಪಟ್ಟವರು ಅವರ ಜೊತೆ ಮಾತನಾಡಬೇಕಾಗಿತ್ತು. ನಿರ್ಮಾಪಕರು ಸಾಲ ಮಾಡಿ ಸಿನಿಮಾ ಮಾಡಿದ್ದಾರೆ, ಸಿನಿಮಾ ರಂಗದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಸುಧಾಕರ್ ದಯವಿಟ್ಟು ಈ ನಿರ್ಧಾರ ಕೂಡಲೇ ಕೈ ಬಿಡಬೇಕು. ಆಮೇಲೆ ಚಿತ್ರರಂಗ ಅಂದ್ರೆ ಏನು ಅನ್ಕೊಂಡ್ಬಿಟ್ರೆ ನನಗೆ ಅರ್ಥ ಆಯ್ತಾ ಇಲ್ಲ. ಅವ್ರು ಇಷ್ಟ ಬಂದಾಗ ಕೋವಿಡ್ 50% ಇಷ್ಟ ಬಂದ ಬೇಡ ಅಂತಾರೆ. ಆಮೇಲೆ ಒಂದು ಸಿನಿಮಾನ ಇವತ್ತು ರಿಲೀಸ್ ಆಗಿದೆ ಗುರುವಾರ, ಶುಕ್ರವಾರ ಏಕಾಏಕಿ ಮಾಡ್ತಾರೆ ಅಂದ್ರೆ ಅರ್ಥ. ನಮ್ಮ ಸಿನಿಮಾಗೆ ಅಂತ ಒಂದು ಖಾತೆ ಇದೆಯಲ್ಲ, ವಾರ್ತಾ ಮಿನಿಸ್ಟರ್ ಇದ್ದಾರಲ್ಲ, ವಾಣಿಜ್ಯ ಮಂಡಳಿ ಇದೆಯಲ್ಲ, ನಿರ್ಮಾಪಕ ಸಂಘ ಇದೆಯಲ್ಲ, ಯಾರಿಗೂ ತಿಳಿಸ್ತಿಲ್ಲ. ಏಕಾಏಕಿ ಇವರು 50% ಏನು ಮಾಡಬೇಕು? ಆಮೇಲೆ ಅವರು ನಿಭಾಯಿಸೋಕೆ ಶಕ್ತಿ ದೇವರೇ ಇಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಕೈಲಿ ಮನವಿ ಮಾಡ್ತೀನಿ, ಸುಧಾಕರ್ ಅವ್ರಿಗೆ ದಯವಿಟ್ಟು ಬೇರೆ ಖಾತೆ ಕೊಟ್ಟು ಇದಕ್ಕೆ ಅಟ್ಲೀಸ್ಟ್ ಯಾರು ನಿಭಾಯಿಸೋಂಥ ಒಂದು ಖಾತೆ ಕೊಟ್ಟರೆ ಅವರಿಗೆ ಆ ಸಚಿವರಿಗೆ ಕೆಲಸ ಮಾಡಲಿ ಅಂತ ಹೇಳ್ತೀನಿ. ಮಾರ್ಕೆಟ್ಗೆ ಹೋಗಿ, ಫ್ಲೈಟಲ್ಲಿ ಹೋಗಿ ತುಂಬಿ ಜನ ತುಳುಕ್ತಾ ಐತೆ. ಯಾಕೆ ನಮ್ಮ ಸಿನಿಮಾದ ಒಂದೇನೆ ಕಾಣ್ತಾರೆ ಸ್ವಾಮಿ ತಮಗೆ? ಯಾಕೆ ಸಿನಿಮಾದ ಕೇಳೋರಿಲ್ಲ ಅಂತ
ಸ್ವಾಮಿ 80 ವರ್ಷ ಇತಿಹಾಸ ಇದೆ. ದಯವಿಟ್ಟು ಸುಧಾಕರ್ ಸಾಹೇಬ್ರೆ, ದಯವಿಟ್ಟು ತಾವು ಅಧಿಕಾರಿಗಳ ಮೇಲೆ ಹೇಳಕೋಬೇಡಿ. ತಮಗೆ ತಿಳುವಳಿಕೆ ಇದೆ, ತಾವೇನು ಆರ್ಡಿನರಿ ಅಲ್ಲ. ದಯವಿಟ್ಟು ಯೋಚನೆ ಮಾಡಿ. ಇವತ್ತು 60 70 ಕೋಟಿ ಹಾಕಿದಂತ ಒಂದು ನಿರ್ಮಾಪಕ ಏನು ಮಾಡ್ಕೊ ಸೂಸೈಡ್ ಮಾಡ್ಕೋಬೇಕಾಗ್ತದೆ. ಬೇರೆ ಯಾರಾದ್ರೆ ನಾವು ಸಾಲ ಮಾಡಿ ಇವತ್ತು ಕಟ್ತಾ ಇದ್ದೀವಿ ಸ್ವಾಮಿ. ಬ್ಯಾಂಕ್ ಲೋನ್ ಕಟ್ತಾ ಇದೀವಿ. ಇವತ್ತು ಜನಗಳಿಂದ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಬರ್ತಾರೆ. ನೀವು ಏಕಾಗಿ ಬಿಟ್ಬಿಟ್ಟು ನೀವು ಸರ್ಕಾರ ಸಾರ್ವಜನಿಕರು ಟ್ಯಾಕ್ಸ್ ಕೂತ್ಕೊಂಡು ಆರ್ಡರ್ ಮಾಡೋದಲ್ಲ. ಇವತ್ತು ಯಾರು ಬೂಸ್ ರೆಸ್ಪಾನ್ಸಿಬಿಲಿಟಿ? ಇವಾಗ ಸರ್ಕಾರ ಕಟ್ಕೊಡ್ತದೆ ಈಗ 60-70 ಕೋಟಿ ರೂಪಾಯಿ. ಮುಖ್ಯಮಂತ್ರಿಗಳು ದಯವಿಟ್ಟು ಕೂಡಲೇ ಮನವಿ ಮಾಡ್ತೀನಿ, ಇಂಥ ವಿಷಯನ ದಯವಿಟ್ಟು ಕೈ ಬಿಡಿಸಿ ಸಂಪೂರ್ಣ ಮಾಡ್ಕೊಡ್ಬೇಕು. ಈ ಸಿನಿಮಾಗೆ ಯಾವ ಸಿನಿಮಾ ಆಗಲಿ ಎಲ್ಲ ಸಿನಿಮಾಗೆ ಮಾಡ್ಕೊಡ್ಬೇಕು ನಾವು ಮನವಿ ಮಾಡ್ತೀನಿ. ಸುಧಾಕರ್ ದಯವಿಟ್ಟು ಈ ನಿರ್ಧಾರ ಕೂಡಲೇ ಕೈ ಬಿಡಬೇಕು. ಆಮೇಲೆ ಚಿತ್ರರಂಗ ಅಂದ್ರೆ ಏನು ಅನ್ಕೊಂಡ್ಬಿಟ್ರೆ ನನಗೆ. ಸೊ ಈಗ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಸುಧಾಕರ್ ಅವರು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಇದ್ರು. ಅಲ್ಲಿ ಯಾವ ರೀತಿಯ ನಿಯಮ ಪಾಲನೆ ಆಗಿದೆ, ಮಾರ್ಗಸೂಚಿ ಎಷ್ಟರ ಮಟ್ಟಿಗೆ ಪಾಲನೆ ಆಗಿದೆ, ನಿನ್ನೆ ಅವರು ಏನು ಹೇಳಿದ್ರು, ಯಾವ ರೀತಿಯಾಗಿ ಮಾರ್ಗಸೂಚಿ ಪಾಲನೆ ಮಾಡದಿದ್ರೆ ಜನರು ದಂಡಕ್ಕೆ ಒಳಗಾಗಬೇಕಾಗತ್ತೆ, ಶಿಕ್ಷೆಗೆ ಒಳಗಾಗಬೇಕಾಗತ್ತೆ ಅನ್ನೋಂಥ ಎಲ್ಲ ಮಾತುಗಳು ಬಂತು. ಮಾರ್ಗಸೂಚಿಗಳು, ಟಫ್ ರೂಲ್ಸ್ ಎಲ್ಲವೂ ಬಂತು. ಆದ್ರೆ ಏನ್ ಮಾಡಿದ್ರು? ಹೇಳುವಂತಹ ಜವಾಬ್ದಾರಿಯುತಂತಹ ಸ್ಥಾನದಲ್ಲಿರುವಂತಹ ಒಬ್ಬ ಸಚಿವರು ಮಾಡಿರುವಂತಹ ಕೆಲಸ ಎಂತದ್ದು? ಇದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಈ ರೀತಿಯಾಗಿ ಮಾಡಿರೋದು ಸರಿನಾ? ಅದರಲ್ಲೂ ಪ್ರಮುಖವಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹವರು ಯಾವ ರೀತಿಯಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ? ಜನರಿಗೊಂದು ನ್ಯಾಯ, ರಾಜಕಾರಣಿಗಳಿಗೆ ಒಂದು ನ್ಯಾಯನ? ಇವರ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ರೂಲ್ಸ್ ಮಾಡೋರಿಂದಲೇ ರೂಲ್ಸ್ ಬ್ರೇಕ್ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನೀವು ನಮ್ಮ ಜೊತೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೊದಲನೇದಾಗಿ ಖಲೀಲ್ ಅನ್ನೋರು ಹಾಸನದಿಂದ ಕರೆ ಮಾಡಿದ್ದಾರೆ. ಖಲೀಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಖಲೀಲ್ ಅವರೇ, ಕೊರೋನಾ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಟಫ್ ರೂಲ್ಸ್ ಬಂದಿದೆ, ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು, ಎಲ್ರು ಖಂಡಿತ ಮಾಡಬೇಕು. ಆದ್ರೆ ಹೇಳೋರೆ ಈ ತರ ಮಾಡ್ತಾ ಇದ್ರೆ ಜನರಿಗೆ ಯಾವ ರೀತಿಯಾದಂತಹ ಇದು ಸೂಚನೆ ಸಿಕ್ಕಂಗಾಗತ್ತೆ ಅಂತ ಹೇಳಿ. ಅಲ್ಲ ಮೇಡಮ್, ಬರೀ ಸಾರ್ವಜನಿಕರಿಗೆ ಮಾತ್ರ ಇವ್ ರೂಲ್ಸ್ಗಳು ಇಲ್ಲ ಜನಪ್ರತಿನಿಧಿಗಳಿಗೂ? ಈಗ ಇವ್ರಿಗೇನು ಕೋವಿಡ್ ಏನ್ ಬರಲ್ವಾ ಇವ್ರಿಗೆ? ಬರೀ ಸಾರ್ವಜನಿಕರು ಲಾಕ್ಡೌನ್ ಇಂದ ಎಲ್ಲ ಬೇಸತ್ತಿ ಲಾಸ್ ಮಾಡ್ಕೊಂಡಿದ್ದಾಗ ಇವರು AC ಕಾರಲ್ಲೆಲ್ಲ ಓಡಾಡ್ಕೊಂಡು ಇವ್ರು ಮಜಾ ಮಾಡಿದ್ರೆ ಸಾರ್ವಜನಿಕರ ಮೇಲೆ ಹೊರೆ ಆಗಲ್ವಾ ಮೇಡಮ್ ಇದು? ಈಗ ಹೋಗಿ ಅಲ್ಲಿ ಇವರು ಆರೋಗ್ಯ ಇಲಾಖೆ ಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡ್ತಾವ್ರೆ. ಅಷ್ಟ್ ಜನ ಇದ್ದಾರೆ. ಇವ್ರು ಬರೀ ರೂಲ್ಸ್ ಮಾಡ್ಬಿಟ್ಟು ಪೊಲೀಸ್ನವ್ರಿಗೆ ನಿಷ್ಠೂರ ಮಾಡ್ತಾರೆ, ಫೈನ್ ಕಟ್ಟಿಸ್ಕೊಂಡು ಇದು ಮಾಸ್ಕ್ ಹಾಕ್ಲಿಲ್ಲ ಅನ್ಬಿಟ್ಟು. ಇವ್ರು ಮಾಡೋದೆಲ್ಲ ಸರಿನಾ? ಈಗ ತಾವು ರೂಲ್ಸ್ ಮಾಡ್ತೀವಿ, ಸರಿ ಫೈನ್, ಅದೇ ನಮ್ಮ ಆರೋಗ್ಯಕ್ಕೆ ಅಥವಾ ಎಲ್ಲರ ಹಿತದೃಷ್ಟಿಯಿಂದ, ಬಟ್ ಅದನ್ನ ಪಾಲನೆ ಮಾಡಬೇಕು ಅನ್ನೋದು ಎಲ್ಲರ ಕೂಡ ಅಭಿಪ್ರಾಯ ಅಂತ ಹೇಳಿ. ಥ್ಯಾಂಕ್ ಯು ಖಲೀಲ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಜನರಿಗೊಂದು ನ್ಯಾಯ, ರಾಜಕಾರಣಿಗಳಿಗೊಂದು ರೂಲ್ಸ್. ಮಾಡೋರಿಂದಲೇ ರೂಲ್ಸ್ ಬ್ರೇಕ್ ಆಗಿದೆ. ಅಂತರ ಕಾಪಾಡಿ ಅಂತ ಹೇಳಿದವರಿಂದಲೇ ಈ ರೀತಿಯಂತಹ ಅಂತರ ಅಲ್ಲಿ ಮಾಯ ಆಗಿದೆ. ಯಾರ್ಯಾರು ಯಾವ ರೀತಿ ಮಾರ್ಗಸೂಚಿಯನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅವರೇ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಜನರಿಗೆ ಹೇಳ್ತಾರೆ, ಅಂತರ ಕಾಪಾಡಿ ಅಂತ ಅಂದೋರಿಂದಲೇ ಬ್ರೇಕ್ ಆಗಿದೆ. ಸಿನಿಮಾಗೆ ಬೇಡವಂತೆ, ಎಲೆಕ್ಷನ್ಗೆ ಬೇಕಂತೆ, ಇವರಿಗೆ ಬೇಕಾದಂತೆ ರೂಲ್ಸ್ ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು. ಯಾಕಂದ್ರೆ ಯಾವ ಕ್ಷೇತ್ರಗಳಿಗೆ, ಯಾವ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ 50% ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಈಗ ಆ ತರದ ಸಂದರ್ಭ ಇದ್ದಂತಹ ಸಂದರ್ಭದಲ್ಲಿ ಜನರನ್ನ ಸೇರಿಸ್ಕೊಂಡು ಮಾಸ್ಕ್ ಹಾಕದೆ ಇರೋರ ಜೊತೆ ಇದ್ಕೊಂಡು ಹಾಗಾದ್ರೆ ಯಾವ ರೀತಿ ಸಂದೇಶವನ್ನ ಜನರಿಗೆ ಕೊಟ್ಟಂತಾಗತ್ತೆ? ಬೀದರ್, ಚಿತ್ರದುರ್ಗ, ಬಳ್ಳಾರಿಯಲ್ಲಿ ಬಿಜೆಪಿ ಯಾವ ರೀತಿಯಾಗಿ ದರ್ಬಾರ್ ಮಾಡ್ತಾ ಇದೆ, ಪ್ರಚಾರದ ವೈಖರಿ ಯಾವ ರೀತಿಯಾಗಿದೆ, ಅಲ್ಲಿ ಯಾರಾದ್ರೂ ಆ ಕೊರೋನಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾರಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಅಂತಹ ಯಾವುದೇ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ, ಮೆರವಣಿಗೆಗಳನ್ನ ಮಾಡ್ತಾ ಇದ್ದಾರೆ, ಜನಸಾಗರವೇ ಇದೆ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಕೊರೋನಾ ಇಲ್ವೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಹಾಗಾದ್ರೆ ಬೇರೆ ಕ್ಷೇತ್ರಗಳಿಗೆ ಮಾತ್ರ, ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಯಾರು ಕೂಡ ಜಾಸ್ತಿ ಜನ ಹೋಗಂಗಿಲ್ಲ ಅನ್ನುವ ವಿಚಾರವನ್ನು ಹೇಳ್ತಾರೆ. ಹಾಗಾದ್ರೆ ರಾಜಕೀಯ ಕಾರ್ಯಕ್ರಮಗಳಿಗೆ ಯಾವುದು ಅನ್ವಯಿಸೋದಿಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಹೇಳುವಂತವ್ರು ಕೂಡ ಪಾಲನೆ ಮಾಡಬೇಕಾಗತ್ತೆ. ಹೇಳುವಂತವ್ರು ಪಾಲನೆ ಮಾಡಿದಾಗ ಮಾತ್ರ ಅದನ್ನ ಜನ ಕೂಡ ಹೌದು ನಾವು ಪಾಲನೆ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಹೇಳುವವರೇ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ರೆ ಹಾಗಾದ್ರೆ ಜನರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ ಸಂದರ್ಭದಲ್ಲಿ ಯಾಕೆ ಫೈನ್ಗಳನ್ನ ಹಾಕ್ತೀರಿ ಅಂತ ಹೇಳ್ತಿದ್ದಾರೆ. ಏನು ಸಾರ್ವಜನಿಕರು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ವಿಶ್ವನಾಥ್ ಅನ್ನುವರು ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ಏನ್ ಹೇಳುದು, ಸರ್ಕಾರ ಇದೇನಾ ಇಲ್ವಾ ಅಂತ ಅನಿಸ್ತಾ ಇದೆ. ಯಾಕೆ ಈ ಅನುಮಾನ ಬರ್ತಿದೆ ನಿಮ್ಗೆ? ಅಲ್ಲ, ಅನುಮಾನ ಅಲ್ಲ, ದಿನಕ್ಕೊಂದು ನಾವು ಮೀಡಿಯಾ ನೋಡ್ತಾನೆ ಇರ್ತೇವೆ. ದಿನಾಲು ರೂಲ್ಸ್ ಮಾಡ್ತಾನೆ ಇದ್ದಾರೆ.
ಪ್ರಕಟಣೆ ಒಂದು ಕೊಡೋದು, ಮಾಡೋದು ಇನ್ನೊಂದು. ಈಗ ಪ್ರೆಸೆಂಟ್ 3 ಕಡೆ ಎಲೆಕ್ಷನ್ ನಡೀತಾ ಇದೆ, ಬೈ ಎಲೆಕ್ಷನ್. ನಿಮ್ದು ವಿಜಯ ಈಗಾಗ್ಲೇ ಒಂದ್ ಕಡೆ ಈಗಾಗ್ಲೇ ಬಳ್ಳಾರಿಯಲ್ಲಿದೆ, ಬೆಳಗಾವಿಯಲ್ಲೂ ಕೂಡ ಇದೆ. ಅಲ್ಲ, ಮಿನಿಸ್ಟರ್ಸೇ ಇದ್ದಾರೆ, ಮಿನಿಸ್ಟರ್ಸ್, ಗವರ್ಮೆಂಟ್ ನರ್ಸ್ ಮಿನಿಸ್ಟರ್ಸೇ ಈ ತರ ರೂಲ್ಸ್ ಅನ್ನ ಪಾಲನೆ ಮಾಡೋದಿಲ್ಲ ಅಂತಂದ್ರೆ ಜನಸಾಮಾನ್ಯರ ಗತಿ ಏನು? ಮತ್ ದಂಡ ಹಾಕ್ತೀನಿ ಅಂತಂತಾರೆ, ಅವ್ರಿಗೆ ಯಾರು ದಂಡ ಹಾಕೋರು? ಅಲ್ಲ, ನೀವು ಕೇಳ್ಬೇಕಲ್ವಾ ಆಸ್ ಎ ಮೀಡಿಯಾ. ನಾವು ಅದೇ ಪ್ರಶ್ನೆಯನ್ನ ಕೇಳ್ತಾ ಇರೋದು ನೋಡಿ. ನಾವು ಕೂಡ ಅವರಿಗೆ ಹೇಳ್ತಾ ಇದೀವಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡ್ತಾ ಇದೀವಿ. ನೋಡಿ, ಎಲ್ಲರೂ ನಿಮ್ಗೆ ಬೈತಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಅದೇ ಕಾರಣಕ್ಕಾಗಿ ಮಾಡ್ತಾ ಇರೋದು. ಕರೆಕ್ಟ್ ಮೇಡಮ್, ಕರೆಕ್ಟ್. ಇವಾಗ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ 4 ಜನ ಕರ್ಸೋದು ಮಾತಾಡೋದಾಗ್ಬಿಟ್ಟಿದೆ. ಬಟ್ ಅವ್ರಿಗೆ ಯಾರು ದಂಡ ಹಾಕಿದ್ದಾರೆ? ಒಬ್ಬ ಮಿನಿಸ್ಟರ್ ಇರ್ತಾರಂತಂದ್ರೆ ಒಂದ್ 20 ಜನ ಪೊಲೀಸರೇ ಬೇಕು ಅವ್ರಿಗೆ ಸೆಕ್ಯೂರಿಟಿ. ಆಮೇಲೆ ಅವ್ರ ಕಾರ್ಯಕರ್ತರು ಅಂತಂದ್ಬಿಟ್ಟು ಸುಮ್ನೆ ಮಾಸ್ಕ್ ಹಾಕ್ಲಾರ್ದಂಗ್ ಮಾಡ್ತಾರೆ. ಯಾವ ಮಿನಿಸ್ಟ್ರು ದಂಡ ಹಾಕಿದಾರೆ ಹೇಳಿ ಗವರ್ಮೆಂಟ್? ಯಾವ ಮಿನಿಸ್ಟ್ರಿಗೆ, ಯಾವ MLA-ಗೆ ಎಲ್ಲಿದೆ? ಯಾವ್ದು ಇಲ್ವೇ ಇಲ್ಲ. ಸುಮ್ನೆ ಕಾಟಾಚಾರಕ್ಕೆ ಪಾಪ ಫಿಲ್ಮ್ ಇಂಡಸ್ಟ್ರಿ. ಜನರಿಗೊಂದು ರೂಲ್ಸ್, ರಾಜಕಾರಣಿಗಳಿಗೊಂದು ರೂಲ್ಸ್, ಅವರವರ ಸಭೆ ಸಮಾರಂಭಗಳಿಗೆ ಅಥವಾ ರಾಜಕೀಯ ಫಂಕ್ಷನ್ಗಳಿಗೆ ಯಾವುದೇ ರೀತಿಯಂತ ರೂಲ್ಸ್ ಇರೋದಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಕ್ಕಾಗಿ. ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಮಾರ್ಕೆಟ್ ನಲ್ಲಿ ಮಾಸ್ಕ್ ಧರಿಸದವರಿಗೆ ಪೊಲೀಸರು, ಪಾಲಿಕೆ ಅಧಿಕಾರಿಗಳು ದಂಡ ವಿಧಿಸುತ್ತಿದ್ದಾರೆ. ಇಲ್ಲಿ ಜನಪ್ರತಿನಿಧಿಗಳಿಗೆ ಮಾತ್ರ ಯಾವುದೇ ರೀತಿಯ ದಂಡ ಇಲ್ಲ, ಜನರಿಗೆ ಮಾತ್ರ ದಂಡವನ್ನ ವಿಧಿಸಲಾಗ್ತಾ ಇದೆ. ಸಾರ್ವಜನಿಕರು ಸಹಜವಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ದೀರಲ್ಲ, ಇಷ್ಟು ನಿಮ್ಗ ಹಾಗಾದ್ರೆ ಯಾವುದೇ ರೀತಿಯಂತಹ ರೂಲ್ಸ್ ಇಲ್ವಾ? ನಿಮ್ಗೇನು ಕೊರೋನಾ ಬರೋದೇ ಇಲ್ವಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸಹಜವಾಗಿ ಕೇಳಬೇಕಾದಂತಹ ಪ್ರಶ್ನೆ, ಯಾಕಂದ್ರೆ ಕೇವಲ ಜನರಿಗೆ ಮಾತ್ರ ರೂಲ್ಸ್, ಜನರಿಗೆ ಮಾತ್ರ ಹಾಗಾದ್ರೆ ಜನಸಾಮಾನ್ಯರಿಗೆ ಮಾತ್ರ ಈ ತರದ ರೂಲ್ಸ್ ಗಳು ಪಾಲನೆ ಮಾಡಬೇಕು ಅಂತ ಹೇಳೋದು, ದಂಡವನ್ನ ವಿಧಿಸ್ಕೊಳ್ಳೋದು, ಅದರ ಜೊತೆಗೆ ಕೊರೋನಾ ಬರೋದಾ? ಹಾಗಾದ್ರೆ ಜನಪ್ರತಿನಿಧಿಗಳಿಗೆ ಯಾರಿಗೂ ಬರೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕೇಳುತ್ತೆ. ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾಗಿ ಈಗ ಜನಪ್ರತಿನಿಧಿಗಳು ಉತ್ತರವನ್ನ ಕೊಡ್ತಾರೆ? ಮಂಡಲದ ಕಾರ್ಯಕಾರಿಣಿಗಳಿರ್ಬೋದು, ಇನ್ನು ದಾವಣಗೆರೆಯ ನೂತನ ರೈಲ್ವೆ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡಲಾಯಿತು. ರೈಲು ನಿಲ್ದಾಣವನ್ನ ಉದ್ಘಾಟಿಸಿದ್ದಾರೆ ಸಂಸದ GM ಸಿದ್ದೇಶ್ವರ್ ಅವರು. DC ಮಹಾಂತೇಶ್ ಬೀಳಗಿ, ಮೇಯರ್ ST ವೀರೇಶ್ ಹಾಗೂ ಬಿಜೆಪಿ ಮುಖಂಡರು ಕೂಡ ಅಲ್ಲಿ ಇದ್ರು. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಈ ರೈಲು ನಿಲ್ದಾಣ. ಸೊ ಉನ್ನತೀಕರಿಸಿದ ರೈಲು ನಿಲ್ದಾಣಗಳಲ್ಲಿ 4ನೇ ಸ್ಥಾನ ಪಡೆದಿರುವಂತಹ ದಾವಣಗೆರೆ ರೈಲು ನಿಲ್ದಾಣದಲ್ಲಿ ಇವತ್ತು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ರೈಲು ನಿಲ್ದಾಣದ ಮುಂದೆ ಸೆಲ್ಫಿ ಪಾಯಿಂಟ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೆಲ್ಫಿ ಪಾಯಿಂಟ್ ಆಗಿರುವ ಐ ಲವ್ DVG ಲೋಗೋ ಕೂಡ ಅಲ್ಲಿ ಇತ್ತು. ಆದ್ರೆ ಅಲ್ಲಿ ಏನಾಯ್ತು ಅದು ಎಲ್ಲವೂ ಕೂಡ ಓಕೆ, ಬಟ್ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿತ್ತು ನೀವೇ ನೋಡಿ. ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸದಾನಂದ ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ. ಸದಾನಂದ ಅವರು ಏನ್ ಹೇಳಕ್ ಬಯಸ್ತೀರಾ? ಈಗ ತಮ್ಮ ಟಿವಿಯಲ್ಲಿ ನೋಡಿ ಮೇಡಮ್, ಅಲ್ಲಿ ಸರ್ಕಾರದ ಪರವಾಗಿ ಒಂದು ಉದ್ಘಾಟನೆ ಆಗ್ತಾ ಉಂಟು. ಎಷ್ಟು ಜನ ಇದ್ದಾರೆ, ಅವರು ಎಷ್ಟು ಮಾಸ್ಕ್ ಹಾಕಿದ್ದಾರೆ ಅಂತ ನೋಡಿ. ಇದು ಸರ್ಕಾರಕ್ಕೆ ಒಂದು ಅಥವಾ ಸಾರ್ವಜನಿಕರಿಗೆ ಒಂದು, ಪ್ರಜಾಪ್ರತಿನಿಧಿಗಳ ಒಂದು ಕಾನೂನು ಅಂತ ಹೇಳುದ್ರಲ್ಲಿ ಎರಡು ಮಾತಿಲ್ಲ. ಕೊರೋನಾ ಗೊತ್ತಂತೆ, ಅವ್ರು ಯಾರಿಗೂ ನಾವು ಹೋಗ್ಬಾರ್ದು ಅಥವಾ ಕೊರೋನಾ ವೈರಸ್ ಬರಬಾರ್ದು ಅಂತ ಹೇಳಿ, ಅದಕ್ಕಾಗಿ ಅವ್ರು ಯಾರು ಪಾಲನೆ ಮಾಡ್ತಿಲ್ಲ. ಅದು ಪಾಲನೆ ಮಾಡಬೇಕಾದ್ದು ನಾವು ಮಾತ್ರ. ಪೊಲೀಸ್ನವರು ಗಳಿಸ್ತಾರೆ, ಹೊಡಿಸ್ತಾರೆ, ಬಡಿಸ್ತಾರೆ, ಜೋರು ಇದು ಫೈನ್ ತಗೊಳ್ತಾರೆ. ಆದ್ರೆ ರಾಜಕಾರಣಿಗಳ ಹಿಂದೆ ಇರುವವರಿಗೆ ಏನು ತೊಂದರೆ ಇಲ್ಲ. ಅದೇ ರೀತಿ ಈಗ ರಮೇಶ್ ಜಾರಕಿಹೊಳಿ ನೋಡ್ಬೋದು ನೀವು. ಪಾಪ ಲೇಡಿಯನ್ನು 5 ದಿವಸದಿಂದ ವಿಚಾರಣೆ ಮಾಡ್ತಾರೆ, ಇವರನ್ನು ತಿರುಗಲಿಕ್ಕೆ ಬಿಟ್ಟಿದ್ದಾರೆ. ಈಗ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡಿದ್ರೆ ನೀವು ಹೇಳ್ತಾ ಇದ್ದೀರಾ ಜನಪ್ರತಿನಿಧಿಗಳಿಗೆ ಇರುವಂತಹ ಒಂದು, ಅವ್ರಿಗೊಂದು ನ್ಯಾಯ ಇಲ್ಲಿ, ಇನ್ನೊಬ್ರಿಗೊಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ಅಂತ ಹೇಳಿ. ಅಟ್ಲೀಸ್ಟ್ ಇದನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ, ಜನರು ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂತ ಹೇಳಿ ಅಲ್ವಾ? ಅಲ್ಲ, ಅದೇ ಜನರಿಗೆ ಮಾತ್ರ ಫೈನ್ ಹಾಕೋದು, ಹೊಡಿದು ಬಡಿದು ಹೇಳೋದು. ಆದ್ರೆ ರಾಜಕಾರಣಿಗಳು ಮಾಡಿ ತೋರಿಸಲಿ ನಮಗೆ. ಅವರು ಕಾನೂನು ಜಾರಿ ಮಾಡಿದ್ದನ್ನು ಮಾಡಿ ತೋರಿಸಲಿ ಪ್ರಜೆಗಳಿಗೆ. ಅದು ಕಾನೂನು. ಪ್ರಜೆಗಳಿಗೆ ಶಿಕ್ಷೆ, ರಾಜಕಾರಣಿಗಳಿಗೆ ಮಜಾ ಮಾಡ್ಲಿಕ್ಕೆ ವ್ಯವಸ್ಥೆ. ಇದು ತಪ್ಪು ಅಂತ ಮಾತನ್ನ ಹೇಳಿದ್ರಿ ಸದಾನಂದ್ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಈಗಾಗಲೇ ನಾವು ನೋಡಿದ್ವಿ ಯಾವ ರೀತಿಯಾಗಿ ರಾಜಕಾರಣಿಗಳಿಗೆ ಒಂದು ರೀತಿಯ ನ್ಯಾಯ ಇಲ್ಲಿ ಇದೆ ಅನ್ನೋದನ್ನ. ಸೊ ಒಂದ್ ರೀತಿಯಲ್ಲಿ ಎಲ್ಲಾ ಕಡೆಯಿಂದಲೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಜನಪ್ರತಿನಿಧಿಗಳು ಅಂದವರು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಯಾಕೆ ಈ ತರದ ಬೇಜವಾಬ್ದಾರಿಯುತವಂತಹ ವರ್ತನೆಯನ್ನ ಮಾಡ್ತಾರೆ? ಹೇಳುವವರು ಕೂಡ ಪಾಲನೆ ಮಾಡ್ಬೇಕಲ್ವಾ? ಅದು ಕೂಡ ನೈತಿಕತೆ ಅಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.
ನಮ್ಗೊಂದು ನ್ಯಾಯ, ಜನಪ್ರತಿನಿಧಿಗಳಿಗೊಂದು ನ್ಯಾಯನಾ? ಅವರಿಗೆ ರೂಲ್ಸ್ ಹಾಗಾದ್ರೆ ಫಾಲೋ ಮಾಡಬೇಕು ಅಂತಿಲ್ವಾ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಯಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರು ಮಾಡ್ತಾ ಇರುವಂತಹ ಈ ಒಂದು ಘಟನೆಗಳಿಂದಾಗಿ. ಬಾಬು ಅನ್ನೋರು ಸುರಪುರದಿಂದ ಕರೆ ಮಾಡಿದ್ದಾರೆ. ಬಾಬು ಅವ್ರು ಏನ್ ಹೇಳಕ್ ಬಯಸ್ತೀರಾ? ನೋಡ್ರಿ ಮೇಡಮ್, ನಾ ಮೊದ್ಲೇ ಮಾತಾಡೋದು ಸಸ್ಯಗಳಂದ್ರೆ ಆರೋಗ್ಯ ಮಂತ್ರಿ ಏನಂದ್ರೆ ಆರ್ ಸುಧಾಕರ್ ಅಂತ ಹೇಳಿ ಅವ್ರು ಅನಾರೋಗ್ಯ ಮಂತ್ರಿ ಅವ್ರು ಆರೋಗ್ಯ ಮಂತ್ರಿ ಆಗಿ ಸಾಧ್ಯನೇ ಇಲ್ಲ ಅವರು ಅನ್ಫಿಟ್ ನಿಂತಾರೆ ಅವರು. ತಾವೊಂದು ಸಲಹೆ ಮಾಡ್ತಾರ, ಇನ್ನೊಬ್ರಿಗೆ ಒಂದು ನ್ಯಾಯನ? ಆರೋಗ್ಯ ಮಂತ್ರಿ ಆಗಿ ತಾವು ನಿನ್ನೆ ಒಂದು ಮಾತಾಡ್ತಾರ, ಇವತ್ತು ನಮ್ಮ ಫಂಕ್ಷನ್ ಅಲ್ಲಿ ಎಷ್ಟು ಮಂದಿ ಜನ ಸೇರಿದ್ರು, ಏನಿಲ್ಲ ಅನ್ನೋದು ಇದಿಲ್ವಾ? 4 ಜನರಿಗೆ ನ್ಯಾಯ, ಪಬ್ಲಿಕ್ ಒಂದು ನ್ಯಾಯ, ರಾಜಕಾರಣ ಒಂದು ನ್ಯಾಯನ? ಏನ್ರಿ ಮೇಡಮ್ ಇದು? ಕರೆಕ್ಟ್, ಅದನ್ನೇ ನಾವು ಕೇಳ್ತಾ ಇರೋದು. ಅಲ್ರಿ ಮೇಡಮ್, ಫಿಲಿಂ ಇಂಡಸ್ಟ್ರಿ ಬ್ಯಾನ್ ಅಂತ ಅಂತಾರ, ತಾವು ಸರಿ ಬರ್ತಾರಲ್ರಿ? ಇಂಥವೆಲ್ಲ ಮಾಡ್ತೀವಿ ಮೇಡಮ್. ಇವರು ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಆದ್ರೆ ಹೆಲ್ತ್ ಮಿನಿಸ್ಟರ್ ಅನ್ಪಿಟ್ಟಾರ ಅವರು. ಏನ್ರಿ ಅನ್ಪಿಟ್ಟಾರ ಅವರು? ತಮ್ಮ ಯೋಗ್ಯತೆ ಏನಪ್ಪಾ ಅಂದ್ರೆ ಹಿಂದೆ ಅಸೆಂಬ್ಲಿ ತೋರಿಸ್ಬಿಟ್ರ ಅವರು. ಎಸ್, ಥ್ಯಾಂಕ್ ಯು ಬಾಬು ಅವರೇ ಕರೆ ಮಾಡಿದಕ್ಕಾಗಿ. ಮಂಡ್ಯದಿಂದ ಹನುಮಂತನ್ನು ಅವರು ಕರೆ ಮಾಡಿದ್ದಾರೆ. ಹನುಮಂತ ಅವ್ರು ಏನು ಹೇಳಕ್ ಬಯಸ್ತೀರಾ? ಓಕೆ, ಅವರ ಕರೆ ಕಟ್ ಆಗಿದೆ. ಈಗಾಗಲೇ ಜನ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೊಂದು ನ್ಯಾಯ, ಅವರಿಗೊಂದು ರೂಲ್ಸ್ ಅನ್ನ ನೀವು ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಯಾರಿಗೂ ಇಲ್ಲ ಅನ್ಸುತ್ತೆ ಮೇಡಮ್. ಎಲ್ಲ ಮಾಸ್ಕ್ ಹಾಕಲ್ದೇನೆ ಓಡಾಡ್ತಾ ಇದಾರೆ. ಈಗ ಟಿವಿಲೂ ನಾನು ನೋಡ್ತಾ ಇದ್ದೆ, ದೊಡ್ಡ ದೊಡ್ಡ ಅಧಿಕಾರಿಗಳೇ ಮಾಸ್ಕ್ ಹಾಕೊಂಡ್ ಕುಂತಿಲ್ಲ ಅಲ್ಲಿ. ಇನ್ನು ಜನರನ್ನ ಹೇಗ್ ಮೇಡಮ್ ಕಾಡ್ತಾರೆ ಇವರು? ಕರೆಕ್ಟ್, ಜನಪ್ರತಿನಿಧಿಗಳು ಹಾಗೆ ಮಾಡ್ತಾರೆ, ಜನರು ಹಾಗೆ ಮಾಡ್ತಾರೆ ಅಂತ. ಹಾಗೆ ಮಾಡ್ತಾರೆ. ಎಸ್, ನಾವು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನ ಮರಿಬಾರ್ದು, ಮೆರಿಬೇಕು ಅನ್ನುವಂಥದ್ದು. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ವಿಶ್ವಾಸ್ ಅನ್ನೋರು ಕರೆ ಮಾಡಿದ್ದಾರೆ. ವಿಶ್ವಾಸ್ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್, ಇದು ವ್ಯಾಕ್ಸಿನೇಷನ್ ಇನ್ನೂ ಸ್ಪೀಡ್ ಆಗಿ ಹೋಗುತ್ತಿದ್ದು. ಓಕೆ, ಇದು 45 ವರ್ಷಕ್ಕಿಂತ ಅಂತ ಹೇಳೋದಕ್ಕಿಂತ ಎಲ್ಲಾ ವಯಸ್ಸಿನವರಿಗೂ ಕೊಡೋದು ಬೆಟರ್ ಅನ್ನಿಸುತ್ತೆ. ಎಸ್, ಒಂದ್ ಕಡೆ ವ್ಯಾಕ್ಸಿನೇಷನ್ ಆಗ್ಬೇಕು, ಇನ್ನೊಂದ್ ಕಡೆ ಯಾವ್ಯಾವ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅದು ಕೂಡ ಆಗ್ಬೇಕಾಗತ್ತೆ ಅಂತ ಹೇಳಿ ಜನರು ಜನಪ್ರತಿನಿಧಿಗಳು ಸೇರಿ. ಹೌದು ಮೇಡಮ್, ಆದ್ರೂ ಈಗ ಬಸ್ಸಲ್ಲೆಲ್ಲ ಈಗ ಹೇಳ್ತಿದಾರಲ್ಲ, ಆದ್ರೂ ಅದೇನ್ ಪಾಲನೆ ಆಗ್ತಿಲ್ಲ. ನಾವೆಲ್ಲ ದಿನ ನೋಡ್ತೀವಲ್ಲ, ಅದು ಎಲ್ಲ ದಿನ ಬಸ್ಸಲ್ಲಿ ಜನ ಒಳ ಹೋಗ್ತಾರೆ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕೇವಲ ನಾವು ಜನರು ಜನಪ್ರತಿನಿಧಿಗಳು ಅಂತ ಅಲ್ಲ, ಎಲ್ಲರೂ ಕೂಡ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕಾಗತ್ತೆ. ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ಈ ಒಂದು ಪಿಡುಗನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಅರಿತು ಇದನ್ನ ಪಾಲನೆ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ